ಶಿವರಾಜ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ದ್ವಾರಕೀಶ್ ಪ್ರೊಡಕ್ಷನ್ ಅಂದರೆ ಒಂದು ಆಡಂಬರದ ಪ್ರೊಡಕ್ಷನ್ ಅಂತ ತಿಳಿಸಿದ್ದಾರೆ. ಆಯುಷ್ಮಾನ್ ಭವ ಎಂಬ ಸಿನಿಮಾದಲ್ಲಿ ನಾನು ಕೂಡ ಮಾಡಿದ್ದೆ, ಅದಕ್ಕೆ ಬಂಡವಾಳ ಹೂಡಿದ್ದೆ ದ್ವಾರಕೀಶ್ ಅವರು. ದ್ವಾರಕೀಶ್ ಅಂಕಲ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಟ ಶಿವಣ್ಣ ಪ್ರಾರ್ಥನೆ ಮಾಡಿದ್ದಾರೆ. ಭಾಳ ನೋವಿನ ಸಂಗತಿ. ನಾವು ದ್ವಾರಕೀಶ್ ಅಂಕಲ್ ಇವಾಗ ನನ್ನ ಅವರು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದಾರೆ. ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಇರ್ಬೋದು, ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಇದ್ದು. ಫಸ್ಟ್ ಫಿಲಮ್ ಅವ್ರದ್ದು ದೂರದ ಬೆಟ್ಟ, ಅವಾಗಿಂದ ಒಂದು ಸಂಪರ್ಕ. ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಿರೋ ವಿಷಯ ಸಿನಿಮಾಗಳು. ಯಾವುದೇ ಸಿನಿಮಾ ದ್ವಾರಕೀಶ್ ಅವ್ರು ಮಾಡಬೇಕಾದ್ರೆ ಅಪ್ಪಾಜಿಯವ್ರ ಫೋಟೋ ಹಾಕೊಂಡು ಫಸ್ಟ್ ಅದೆಲ್ಲ ನೆನಪು ಬರ್ತಾ ಇರುತ್ತೆ. ಬಟ್ ಇವತ್ತು ಅವ್ರನ್ನ ಇಲ್ಲ ನೆನೆಸ್ಕೊಳ್ಳೋಕ್ಕೆ ಒಂದು ಭಾಳ ಕಷ್ಟವಾದ ಸಂಗತಿ. ಅವ್ರ ಮಕ್ಕಳು, ಅವ್ರ ಮನೆಯವ್ರ ಇರ್ಬೋದು, ಎಲ್ಲರೂ ನಮಗೆ ಬಹಳ ಬೇಕಾದವರು, ಆತ್ಮೀಯರು. ನಾವು ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆಲ್ಲ ಹೋಗಿ ಆಟ ಆಡ್ತಾ ಇದ್ವಿ, ನಮ್ಮ ಮನೆಗೆ ಬಂದು ಆಟ ಆಡ್ತಾ ಇದ್ವಿ. ಇವತ್ತು ನಮಗೆ ಅವ್ರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ನೋವಿನ ಸಂಗತಿ. ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗ ವರ್ಷ ಅವ್ರ ಮಕ್ಕಳ ಜೊತೆ ನಾವು ಇರ್ತೀವಿ. ಯಾಕಂದರೆ ಅವ್ರ ಪ್ರೊಡಕ್ಷನಲ್ಲಿ ನಾವು ಅಷ್ಟೇ ಇರ್ತೀವಿ. ದ್ವಾರಕೀಶ್ ಪ್ರೊಡಕ್ಷನ್ ಅಂದರೆ ಒಂದು ಆಡಂಬರವಾದ ಪ್ರೊಡಕ್ಷನ್ ಅವ್ರದ್ದು. ಸುಮಾರು ದೊಡ್ಡ ಸಿನಿಮಾಗಳು ಸಿನಿಮಾಗಳು ಮಾಡ್ತಾರೆ. ಸೊ ಅದರಲ್ಲಿ ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾ ನಾನು ಮಾಡಿದ್ದೀನಿ ಅವ್ರ ಜೊತೆ. ಸೊ ಅವ್ರ ಫ್ಯಾಮಿಲಿ ಸಂಪರ್ಕ ಎಷ್ಟಿದೆ, ಅವರ ಮಕ್ಕಳಿಗೆ ಎಲ್ಲರಿಗೂ, ಸೊಸೈಟಿಗೆ ಎಲ್ಲರಿಗೂ ದೇವರು ತಲುಪೋ ಶಕ್ತಿ ಕೊಡಲಿ. ನಾವೆಲ್ಲ ಇದ್ದೀವಿ ಅವ್ರ ಜೊತೆ ಅಂತ ಬಯಸ್ತೀವಿ.